ಗ್ರಾಮೀಣ ಭಾಗದಲ್ಲಿ ನಿಧಾನವಾಗಿ ಮತದಾನ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 12.75% ಮತದಾನ ಆಗಿದೆ. ಉಡುಪಿಯಲ್ಲಿ 9 ಗಂಟೆವರೆಗೂ 12.72% ಮತದಾನ ಆಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮಗೆ ಬಹಳ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ಇದು 9 ಗಂಟೆವರೆಗೂ ಕೂಡ ನಮಗೆ ಸಿಕ್ಕಿರುವಂತಹ ಫಲಿತಾಂಶ. 9 ಗಂಟೆ ನಂತರದ ರಿಸಲ್ಟ್ ಆಫ್ ವೋಟ್ ಶೇರಿಂಗ್ ಇದೆಯಲ್ಲ, ಅಥವಾ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ಫಲಿತಾಂಶ ಅನ್ನುವುದಕ್ಕಿಂತ ಡೀಟೇಲ್ಸ್ ಅನ್ನೋಣ. ಅದು 12% ಈಸ್ ನಾಟ್ ಕ್ವೈಟ್ ಬ್ಯಾಡ್. ಗ್ರಾಮೀಣ ಭಾಗದಲ್ಲಿ ನಿಧಾನವಾಗಿ ಮತದಾನ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 12.75% ಮತದಾನ ಆಗಿದೆ. ಉಡುಪಿಯಲ್ಲಿ 9 ಗಂಟೆವರೆಗೂ 12.72% ಮತದಾನ ಆಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮಗೆ ಬಹಳ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ಇದು 9 ಗಂಟೆವರೆಗೂ ಕೂಡ ನಮಗೆ ಸಿಕ್ಕಿರುವಂತಹ ಫಲಿತಾಂಶ. 9 ಗಂಟೆ ನಂತರದ ರಿಸಲ್ಟ್ ಆಫ್ ವೋಟ್ ಶೇರಿಂಗ್ ಇದೆಯಲ್ಲ, ಅಥವಾ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ಫಲಿತಾಂಶ ಅನ್ನುವುದಕ್ಕಿಂತ ಡೀಟೇಲ್ಸ್ ಅನ್ನೋಣ. ಅದು 12% ಈಸ್ ನಾಟ್ ಕ್ವೈಟ್ ಬ್ಯಾಡ್. ಗ್ರಾಮೀಣ ಭಾಗದಲ್ಲಿ ನಿಧಾನವಾಗಿ ಮತದಾನ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 12.75% ಮತದಾನ ಆಗಿದೆ. ಉಡುಪಿಯಲ್ಲಿ 9 ಗಂಟೆವರೆಗೂ 12.72% ಮತದಾನ ಆಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮಗೆ ಬಹಳ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದ್ರೆ ಇದು 9 ಗಂಟೆವರೆಗೂ ಕೂಡ ನಮಗೆ ಸಿಕ್ಕಿರುವಂತಹ ಫಲಿತಾಂಶ. 9 ಗಂಟೆ ನಂತರದ ರಿಸಲ್ಟ್ ಆಫ್ ವೋಟ್ ಶೇರಿಂಗ್ ಇದೆಯಲ್ಲ, ಅಥವಾ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ಫಲಿತಾಂಶ ಅನ್ನುವುದಕ್ಕಿಂತ ಡೀಟೇಲ್ಸ್ ಅನ್ನೋಣ. ಅದು 12% ಈಸ್ ನಾಟ್ ಕ್ವೈಟ್ ಬ್ಯಾಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.